ಭಗವಂತ ಎಲ್ಲರಿಗೂ ಅವಕಾಶ ಕೊಡಪ್ಪ. ಬನ್ನಿ ಊಟಕ್ಕೆ ಹೋಗೋಣ. ಬರು. ಅಣ್ಣ ಒಂದ್ ನಿಮಿಷ. ಒಂದ್ ಗುಂಡಿ ತೋಡಿ ಕಂಬ ನೆಡೋದು ಇಷ್ಟೇನಾ ಶಾಸ್ತ್ರ? ಹ್ಞೂ ಮಾಧುರಿ, ಅಷ್ಟೇ. ಹ ಇಷ್ಟೇನಾ? ಇಷ್ಟಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ಬೇಕಾಗಿತ್ತಾ? ಕೆಲ್ಸ ಮಾಡೋರ್ಗೆ ಹೇಳಿದ್ರೆ ಅವರೇ ಮಾಡಿರೋರು. ನಾನು ರೆಡಿ ಆಗಿದ್ದೆಲ್ಲ ವೇಸ್ಟ್ ಆಯ್ತು. ಅಮ್ಮ, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಕಂಬ? ಅಮ್ಮ, ನಿನಗೆ ಗೊತ್ತಿಲ್ವಾ? ಅಮ್ಮ ತಾಯಿ, ನಮ್ಗೆ ಗೊತ್ತಿಲ್ಲಮ್ಮ. ಅಲ್ಲೋ ನಂದಿನಿ ಅತ್ಕೆ, ನೀವು ತುಂಬಾ ಮಾತಾಡ್ತೀರಾ ಅಲ್ವಾ? ಈ ಶಾಸ್ತ್ರ ಯಾಕೆ ಮಾಡ್ತಾರಂತ ಗೊತ್ತಾ ನಿಮ್ಗೆ? ಅದು ನಂಗೂ ಗೊತ್ತಿಲ್ಲ ಮಾಧುರಿ. ಮತ್ತೆ ತುಂಬಾ ಓದಿದೀನಿ ಅಂತೀರಾ? ನಾನ್ ಓದ್ದಾಗ ಸಿಲೆಬಸ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ. ರೇಣುಕಾ ಅದ್ಕೆ ನಿಮ್ಗೆ? ಪಾಪ ಅವಳಿಗೂ ಗೊತ್ತಿಲ್ವಂತಲ್ಲ, ಗೊತ್ತಿದ್ರೆ ಹೇಳಿರೋಳು. ಬಿಡಮ್ಮ, ಸಾಕು, ಹೋಗೋಣ ಬಾ. ಈಶ್ವರಿ ಅಕ್ಕಂಗ್ ಗೊತ್ತು. ಹೇಳಕ್ಕ ಮಾರಿ ಮಾಧುರಿ ಕೇಳ್ತಿದ್ದಾಳೆ, ಹೇಳಕ್ಕ. ನಾವು ಮಾಡೋ ಪ್ರತಿ ಸಂಪ್ರದಾಯದ ಹಿಂದೆನೂ ಒಂದು ಕಾರಣ ಇರುತ್ತೆ ಮಾಧುರಿ. ಈಗ ಮನೆಯಲ್ಲಿ ಒಂದು ಶುಭ ಕಾರ್ಯನೇ ಆಗಲಿ ಇಲ್ಲ ಅಶುಭ ಕಾರ್ಯನೇ ಆಗಲಿ ಜನ ಸೇರ್ತಾರಲ್ವಾ, ಆದರೆ ಹೊರಗಡೆಯಿಂದ ನೋಡೋರ್ಗೆ ಇವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಹಾಗೆ ನೋಡೋರ್ಗೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕಂಬ ನೆಟ್ಟು, ಮನೆ ಮುಂದೆ ತೋರಣ ಕಟ್ಟಿ, ಬಾಳೆ ಕಂಬ ನೆಟ್ಟು ಹೂವಿನಿಂದ ಅಲಂಕಾರ ಮಾಡ್ತಾರೆ. ಎಷ್ಟೋ ಕಡೆ ನವಧಾನ್ಯಗಳನ್ನು ಹಾಕಿ ಆಮೇಲೆ ಬಾಳೆ ಕಂಬ ಕೂಡ ನೆಟ್ಟು ಪೂಜೆ ಮಾಡ್ತಾರೆ. ನಮ್ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ, ಯಾವ ಕೆಟ್ಟ ಘಟನೆನೂ ಈ ಶುಭ ಕಾರ್ಯ ನಡೆಯೋದ್ರೊಳಗೆ ನಡೀದೇ ಇರಲಿ ಅಂತ ಬೇಡ್ಕೋತಾರೆ. ಮದುವೆ ಮಾಡ್ಕೊಂಡು ಬರೋ ಗಂಡು ಹೆಣ್ಣಿನ ಜೀವನ ಯಾವಾಗಲೂ ಹಸರಾಗಿರ್ಲಿ ಅಂತಾನೆ ಮನೆ ಮುಂದೆ ಬಾಳೆ ಕಂಬ ತೋರಣ ಎಲ್ಲ ಕಟ್ತಾರೆ. ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಪಾಸಿಟಿವ್ ವೈಬ್ಸ್ ಅಂತ, ಅದೇ ಇದು. ಈ ರೀತಿ ಚಪ್ರ ತೋರಣ ಎಲ್ಲ ದಾಟ್ಕೊಂಡು ಬರೋ ವಧುವರರ ಮನಸ್ಸಿನಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಇದ್ರೂ ಅದೆಲ್ಲ ಪಾಸಿಟಿವ್ ಥಾಟ್ಸ್ ಆಗಿ ಬದಲಾಗುತ್ತೆ. ಅದಕ್ಕೋಸ್ಕರನೇ ಯಾವುದೇ ಶುಭ ಕಾರ್ಯ ನಡೆಯೋದಕ್ಕಿಂತ ಮೊದಲು ಈ ರೀತಿಯಾಗಿ ಪೂಜೆನ ಮಾಡ್ತಾರೆ. ಗೊತ್ತಾಯ್ತೇನಮ್ಮ? ನಮ್ ಗುಣನ ನಿಂತೇನು ಸುಮ್ನೆನಾ? ರೂಪ, ಗುಣ, ವಿದ್ಯೆ ಎಲ್ಲ ಒಟ್ಟಿಗೆ ಹೊಂದಿರೋ ಮಹಾಲಕ್ಷ್ಮಿ. ನಮ್ಮೀಶ್ವರಿ ಅತ್ತೆಗೆ, ನಮ್ಮೀಶ್ವರಿ ಅತ್ತೆಗೆ, ನಮ್ಮೀಶ್ವರಿ ಅತ್ತೆಗೆ, ಈಶ್ವರಿ ಅತ್ತೆಗೆ, ಈಶ್ವರಿ ಅತ್ತೆಗೆ.